ಸಾಗರ ತಾಲೂಕಿನಲ್ಲಿ ಜಿಟಿಜಿಟಿ ಮಳೆಯ ಆರ್ಭಟಕ್ಕೆ ಸಾಗರದಲ್ಲಿನ ಅರಳಿಕಟ್ಟೆ ಉರ್ದು ಸರ್ಕಾರಿ ಶಾಲೆ ಕಾಂಪೌಂಡ್ ನೆಲಸಮವಾಗಿದ್ದು, ಘಟನೆಯಲ್ಲಿ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಇನ್ನು ಅರಳಿಕಟ್ಟೆ ಉರ್ದು ಸರ್ಕಾರಿ ಶಾಲೆಯ ಕಾಂಪೌಂಡ್ ನೆಲಸಮವಾಗಿದ್ದು, ಕಾಂಪೌಂಡ್ ಪಕ್ಕದಲ್ಲಿಯೇ ಪುಟಾಣಿ ಮಕ್ಕಳ ಅಂಗನವಾಡಿ ಕೇಂದ್ರವಿದೆ. ಘಟನೆಯಲ್ಲಿ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಇನ್ನು ಕಳೆದ 15 ದಿನಗಳ ಹಿಂದೆ ಇದೇ ಶಾಲೆ ಮೇಲ್ಚಾವಣಿ ಕುಸಿದು ಬಿದ್ದಿತ್ತು. ಮೇಲ್ಚಾವಣಿ ಬಿದ್ದಿದ್ದ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಕುಮಾರಿ ಪಲ್ಲವಿ ಸಾತೇನಹಳ್ಳಿ ವೀಕ್ಷಣೆ ಮಾಡಿದ್ರು. ಆದರೆ ಅವರ ಕಡೆಯಿಂದ ಯಾವುದೇ ಭರವಸೆ ಸಿಕ್ಕಿಲ್ಲ. ಹಾಗಾಗಿ ಸ್ಥಳೀಯ ಅಧಿಕಾರಿಗಳ ವಿರುದ್ಧ ಹಳೆ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಸ್ಥಳೀಯ ನಗರಸಭಾ ಸದಸ್ಯ ಸೈಯದ್ ಜಾಕೀರ್ ಅಧಿಕಾರಿಗಳ ನಡೆ ಖಂಡಿಸಿ ಬೇಸರ ವ್ಯಕ್ತಪಡಿಸಿದ್ದಾರೆ. 15 ದಿನಗಳ ಹಿಂದೆ ಕೊಠಡಿಯ ಮೇಲ್ಚಾವಣಿ ಇಂದು ಕಾಂಪೌಂಡ್ ಬಿದ್ದಿದೆ ಎಂದು ಹಳೆಯ ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ರು. अब क्या बोल रहे हो इसमें हमने शादी ये अंदर मालूम है कि दूसरा बराबर हो शादी समझ नहीं लगा बोला हम तो ಗಮನ ಕೂಡ ಸುಮಾರು 2-3 ಸತಿ ನಾನೇ ಖುದ್ದಾಗಿ ಹೋಗಿ ಅವ್ರ ಗಮನಕ್ಕೆ ತಂದಿದ್ದೀನಿ. ಆಮೇಲೆ ಇಂಜಿನಿಯರ್ ಸಾಹೇಬ್ ನಾಗಪ್ಪ ಅವ್ರಿಗೂ ಗಮನಕ್ಕೆ ತಂದಿದ್ದೀನಿ. ಎಲ್ಲರಿಗೂ ಗಮನಕ್ಕೆ ತಂದಿದ್ದೀವಿ. ನಾವು ಕೂಡ AC ಮೇಡಮು ಬಂದು ಹೋದರೆ ಯಾಕೆ ನನಗೆ ಯಾಕೆ ಇದ್ರ ಬಗ್ಗೆ ಯಾಕೆ ನಿರ್ಲಕ್ಷ್ಯ ವಹಿಸ್ತಾರೆ ನಂಗೆ ಗೊತ್ತಾಗ್ತಾ ಇಲ್ಲ. ನನಗೆ ಅವರು ಓಪನ್ ಆಗಿ ಹೇಳಿ, ಇಲ್ಲ ಈ ಶಾಲೆಗೆ ನಾವು ಏನು ಮಾಡೋದಿಲ್ಲ ಅಂತ ಓಪನ್ ಆಗಿ ಹೇಳಲಿ, ಬೇಕಾದ್ರೆ ಅದಕ್ಕೇನು ತೊಂದರೆ ಇಲ್ಲ. ನಾವು ನಮ್ಮ ಕೈಯಿಂದ ದುಡ್ಡು ಹಾಕಿದ್ರೆ ನಾವು ಮಾಡ್ತೀವಿ, ಅದು ಓಪನ್ ಆಗಿ ಹೇಳಿ. ಅವರು ಸುಮಾರು 3-4 ತಿಂಗಳಿಂದ ನಮ್ಗೆ ಓದಾಡ್ಸಿದ್ದಾರೆ. ಯಾಕೆ ಈ ರೀತಿ ಮಾತಾಡಿ ನಂಗೆ ಗೊತ್ತಾಗ್ತಾ ಇಲ್ಲ. ದಯಮಾಡಿ ನಾನು ಇದು ಲಾಸ್ಟ್ ಇದು ಮಾಡಿ ಹೇಳ್ತಾ ಇದ್ದೀನಿ. ಅವರಿಗೆ ಶಾಸಕರೇ ಆಗಲಿ, ನಗರಸಭೆ ಆಗಲಿ, ಕಮಿಷನರ್ ಆಗಲಿ, AC ಮೇಡಮ್ ಯಾರಿಗೇ ಆಗಲಿ ನಾನು ಹೇಳ್ತೀನಿ, ಅವ್ರಿಗೆ ದಯಮಾಡಿ ಈ ಶಾಲೆಗೆ ಏನೇನು ಅವಶ್ಯಕತೆ ಇದೆಯೋ, ಏನೇನು ಅಭಿವೃದ್ಧಿ ಮಾಡಬೇಕು ಅದು ಕೂಡಲೇ ಮಾಡಬೇಕು. ಸರ್ 15 ದಿವಸದ ಮುಂಚೆ ಈಗ ನಾವು ಇದು ಮೇಲ್ಚಾವಣಿ ಬಿದ್ದ ತಕ್ಷಣ ಎಲ್ಲರಿಗೂ ಮಾಡಿ ಎಲ್ಲ ಇದು ಮಾಡಿ ರಿಪೋರ್ಟ್ ಮಾಡಿದ ತಕ್ಷಣ ಬಂದು ಎಲ್ಲರೂ ನಿಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ನವರು, ಮುನ್ಸಿಪಾಲ್ಟಿ ಎಲ್ಲ ಬಂದು ಬರ್ಕೊಂಡು ಹೋದ್ರು. ಅದಕ್ಕೇನು ಇದು ಮಾಡಲಿಲ್ಲ. ನೆಕ್ಸ್ಟ್ ಈಗ ಕಾಂಪೌಂಡು ಬಿದ್ದೋಯ್ತು ಇವತ್ತು. ಹಾಗಾಗಿ ದಯವಿಟ್ಟು ಶಾಲೆ ಬಗ್ಗೆ ಗಮನ ಹರಿಸಿ, ಏನು ರಿಪೇರಿ ಮಾಡಬೇಕು, ಏನು ಮಾಡಬೇಕು ಎಲ್ಲ ಮಾಡಿಸ್ಕೊಡೋದು ಎಲ್ಲ ಮನವಿ ಮಾಡ್ತಾ ಇದ್ವಿ. ಶಾಸಕರಿಗೂ ಮನವಿ ಮಾಡ್ತಾ ಇದ್ವಿ. ಈ ದಿನ ಸಾಗರದ 25ನೇ ವಾರ್ಡಿನ ಅರಳಿಕಟ್ಟೆ ಶಾಲೆಯ ಇವತ್ತು ಕಾಂಪೌಂಡು ಬಿದ್ದಿರೋದು ಮಾಹಿತಿಯನ್ನು ಶಾಲೆಯ ಶಿಕ್ಷಕರು ಫೋನ್ ಮುಖಾಂತರ ತಿಳಿಸಿರ್ತಾರೆ. ಆದರೆ ನಾನು ಈ ಶಾಲೆಯ ವೀಕ್ಷಣೆಗೆ ಆಗಮಿಸಿ ನೋಡಿದಾಗ ಈ ಶಾಲೆಯ ಕಾಂಪೌಂಡು ಮತ್ತು ಹೋಸ್ಟೆಲಿನೂ ಒಂದು 2 ತಿಂಗಳ ಹಿಂದೆ ಸಹ ಒಂದು ಶಾಲೆಯ ಮಕ್ಕಳ ಕೊಠಡಿ ಸಹ ಒಂದು ಬಿದ್ದಿತ್ತು. ಆದರೂ ಸಹ AC ಮೇಡಮ್ ಅವರೆಲ್ಲ ಬಂದು ವೀಕ್ಷಣೆ ಮಾಡಿದ್ರು. ನಾನು ಆ ಟೈಮಾಗಿ ಊರಲ್ಲಿ ಇದ್ದಿಲ್ಲ, ಆದರೂ ಏನು ಪ್ರಯೋಜನ ಆಗಿಲ್ಲ. AC ಅವರು ಬಂದರೂ ಸಹ ಏನು ಪ್ರಯೋಜನ ಆಗಿಲ್ಲ. ಆದರೆ ಶಾಸಕರು ಒಂದು 1.5 ತಿಂಗಳು 2 ತಿಂಗಳ ಹಿಂದೆ ಮೀಟಿಂಗ್ ಮಾಡಿ ಅರಳಿಕಟ್ಟೆ ಶಾಲೆ ವಿಚಾರದಲ್ಲಿ ನಾನೇ ಸಹ ಮನವಿ ಕೊಟ್ಟಾಗ 5 ಲಕ್ಷ ರೂಪಾಯಿ ಸಹ ತಕ್ಷಣ ಸ್ಯಾಂಕ್ಷನ್ ಮಾಡಿಸ್ತೀರಿ ಕಾಂಪೌಂಡಿಂಗ್ ಅಂತ ಹೇಳಿದ್ರು. ನಾಗಪ್ಪ ಅವ್ರಿಗೆ ಸಹ ಅವರು ಹೇಳಿದರು ಕಾಂಪೌಂಡು ತಕ್ಷಣ 5 ಲಕ್ಷ ರೂಪಾಯಿ ಮಾಡು ಅಂತ. ಆ ಕ್ರಮ ಇನ್ನೂ ತಗೊಂಡಿಲ್ಲ. ಅದ್ರ ಬಗ್ಗೆ ನಾನು ಸಹ ಈಗ ಶಾಸಕರಲ್ಲಿ